ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಯಾವ ಥರ ಹಾಕೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕೋ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮತ್ತು ಯಾರಾದರೂ ಅಪ್ಲಿಕೇಶನ್ ಆಗಬೇಕಪ್ಪ ಅಂದರೆ ನನ್ನ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಕೂಡ ಹಾಕಿಕೊಡ್ತಾ ಹೋಗ್ತೀನಿ. ಇವಾಗ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಡೈರೆಕ್ಟ್ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಅಲ್ಲಿ ವಿಲೇಜ್ ಅಕೌಂಟ್ ಏನು ಗ್ರಾಮ ಲೆಕ್ಕಾಧಿಕ ಒಂದು ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮಗೆ ಯೂಸರ್ ನೇಮ್ನ ಎಂಟ್ರಿ ಮಾಡೋಣ ಕೇಳುತ್ತೆ. ಬಟ್ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಯೂಸರ್ ನೇಮು ಇರೋದಿಲ್ಲ. ಹಾಗಾಗಿ ಅದನ್ನಾಗಿ ಪರ್ಸನಲ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕು. ಅದು ನೀವು ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ. ಯಾವ ಥರ ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲಿ ಕೆಳಗಡೆ ಡಿಜಿ ಲಾಕರ್ ಅಂತ ಇದೆ ಅಲ್ವಾ, ಇಲ್ಲಿ ಗ್ರೀನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ರಿಡೈರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಆದಾಗೆ ಇಲ್ಲಿ ನಿಮ್ದು ಇಲ್ಲಿ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ನಿಮ್ದು ಏನಪ್ಪ ಅಂದ್ರೆ ಡಾಟಾ ಫೆಚ್ ಆಗುತ್ತೆ. ಹಾಗಾಗಿ ನಿಮ್ದು ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ನಿಮ್ದು ಆಧಾರ್ ನಂಬರ್ ಯಾವ ಥರ ಇದೆ ಅದೇ ಥರ ಎಂಟ್ರಿ ಮಾಡ್ಕೊಳ್ಳಿ. ಕೆಳಗಡೆ ಬಂದು ಕ್ಯಾಪ್ಚಾ ಇರುತ್ತೆ ರೆಡ್ ಕಲರ್ ಅಲ್ಲಿ, ಆ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ಅಲ್ವಾ, ಆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಯೂಸರ್ ನಮ್ಗೆ ಕ್ರಿಯೇಟ್ ಮಾಡೋದ್ರಿಂದ ಆಪ್ಷನ್ ತೋರಿಸುತ್ತೆ. ನಾನು ಇವಾಗ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಎಂಟ್ರಿ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇವಾಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮ್ದು ಆಧಾರ್ ನಂಬರ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಫೋನ್ ನಂಬರು, ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇದು ಒಂದು ಕಂಪಲ್ಸರಿ. ನಿಮ್ಮದು ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್, ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ. ಹಾಗಾಗಿ ನೀವು ಯಾರು ನಂಬರ್ ಕೊಟ್ಟಿರ್ತೀರಾ ಆ ನಂಬರ್ಗೆ OTP ಹೋಗಿರುತ್ತೆ. ಇನ್ ಕೇಸ್ ನಿಮ್ಮ ನಂಬರ್ ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಫೋನ್ ನಂಬರ್ ಕೊಟ್ಟಿರ್ತೀರ ಅವ್ರ ನಂಬರ್ OTP ಹೋಗಿರುತ್ತೆ. ಹಾಗಾಗಿ ಇನ್ ಕೇಸ್ ನಿಮ್ಮ ನಂಬರ್ ಇದೆ ನಿಮ್ಮ ನಂಬರ್ ಫೋನ್ ನಂಬರ್ಗೆ OTP ಬರುತ್ತೆ. OTP ಎಂಟ್ರಿ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ. ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಇವಾಗ ಯು ಆರ್ ಆಲ್ರೆಡಿ ರಿಜಿಸ್ಟರ್ ವಿತ್ ಡಿಜಿ ಲಾಕರ್. ಅಂದರೆ ನೀವೇನಾದರೂ ಆಲ್ರೆಡಿ ಡಿಜಿ ಲಾಕರ್ ಮುಖಾಂತರ ರಿಜಿಸ್ಟರ್ ಆಗಿದ್ರೆ ಇಲ್ಲಿ 6 ಡಿಜಿಟು ಏನಪ್ಪ ಪಿನ್ ಕೇಳ್ತಾ ಆ ಪಿನ್ ಎಂಟ್ರಿ ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಏನಪ್ಪ ಅಂದರೆ ಡಿಜಿ ಲಾಕರ್ ಪಿನ್ ಇಲ್ಲಪ್ಪ ಅಂದರೆ ಕೆಳಗಡೆ ಇಲ್ಲಿ ಫಾರ್ಗೆಟ್ ಆಪ್ಷನ್ ಅಂತ ಕಾಣ್ತಾ ಇದೆ ಅಲ್ವಾ, ಆ ಫಾರ್ಗೆಟ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಹೊಸದಾಗಿ ಡಿಜಿ ಲಾಕರ್ ಪಿನ್ನ ಕ್ರಿಯೇಟ್ ಮಾಡ್ಬೋದು. ನನ್ನ ಹತ್ರ ಡಿಜಿ ಲಾಕರ್ ಪಿನ್ ಇದೆ, ಅದು ಎಂಟ್ರಿ ಮಾಡ್ಕೊಂಡು ನಾನು ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಾದ್ಮೇಲೆ ಇವಾಗ ಏನಪ್ಪ ಅಂದರೆ ಅಥಾರಿಟಿ ಕಡೆಯಿಂದ ಡಿಜಿ ಲಾಕರ್ ಮುಖಾಂತರ ಏನಪ್ಪ ಅಂದರೆ ಆಟೋಮೆಟಿಕ್ ಎಲ್ಲ ಫೆಚ್ ಆಗುತ್ತೆ. ಅಂದರೆ ನಮ್ಮ ಡಾಕ್ಯುಮೆಂಟ್ ಏನಿದೆ ಅದರ ಲಿಂಕ್ ಏನೇನು ಡಾಕ್ಯುಮೆಂಟ್ ಲಿಂಕ್ ಆಗಿದೆ ಎಲ್ಲ ಕೂಡ ಆಟೋಮೆಟಿಕ್ ಫೆಚ್ ಆಗಿ ಬರುತ್ತೆ. ಬಂದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ತೋರಿಸ್ತಾ ಇದೆ. ನಮ್ದು ಇವಾಗ ಫಸ್ಟ್ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಫಸ್ಟ್ ಆಗಿ ಕಂಪ್ಲೀಟ್ ಆಗಿದೆ. ಇವಾಗ ಬಂದು ಇಲ್ಲಿ ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಜೆಂಡರ್ ಎಲ್ಲ ತೋರಿಸುತ್ತೆ. ಇದೆಲ್ಲ ಆಟೋಮೆಟಿಕ್ ಫೆಚ್ ಆಗುತ್ತೆ. ಬಟ್ ಇವಾಗ ಏನಪ್ಪ ಅಂದರೆ ಇಲ್ಲಿ ನಿಮಗೆ OTP ಬೇಕು. ಅವ್ರಂದರೆ ನೆಕ್ಸ್ಟ್ ಸ್ಟೆಪ್ಗೆ ಹಾಕಿ ಇಲ್ಲಿ OTP ಬೇಕು. ಹಾಗಾಗಿ ವಾಟ್ಸಪ್ ಮುಖಾಂತರ ಆಗಿರ್ಬೋದು, SMS ಮುಖಾಂತರ ಆಗಿರ್ಬೋದು ನಿಮಗೆ OTP ಬರುತ್ತೆ. ಇಲ್ಲಿ ಸೆಂಡ್ OTP ಅಂತ ಮುಖಾಂತರ ಅದಕ್ಕಿಂತ ಮುಂಚೆ ಅಲ್ಲಿ ನಿಮ್ಮದು ಫೋನ್ ನಂಬರ್ ಎಂಟ್ರಿ ಮಾಡ್ಕೋ. ಓಕೆನಾ, ನಿಮ್ಮದು ಫೋನ್ ನಂಬರ್ ಎಂಟ್ರಿ ಮಾಡ್ಕೊಂಡೆ ಅಂದರೆ ಆಲ್ರೆಡಿ ಅದನ್ನ ಯೂಸ್ ಮಾಡಬೇಕು. ಅಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಫೋನ್ ನಂಬರ್ ಇಲ್ಲಿ OTP ಬರುತ್ತೆ. ಆ OTP ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ನನಗೆ ಬಂದಿರೋ OTPನ ಇಲ್ಲಿ ಎಂಟ್ರಿ ಮಾಡಿಕೊಂಡು ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ಓಕೆ, ನಿಮಗೆ ಬಂದಿರೋ OTPನ ಇಲ್ಲಿ ಕ್ಲಿಕ್ ಮಾಡಿಕೊಂಡು ವೆರಿಫೈ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು OTP ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟು ಬೆಳಗ್ಗೆ ಥರ ಯೂಸರ್ ನೇಮ್ ಅಂದರೆ ನೀವು ಹೊಸದಾಗಿ ಒಂದು ಯೂಸರ್ ನೇಮ್ ಕಂಪಲ್ಸರಿ ಕ್ರಿಯೇಟ್ ಮಾಡಬೇಕು. ಓಕೆ, ಇಲ್ಲಿ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಫಸ್ಟ್ ಲಾಗಿನ್ ಪೇಜ್ ಒಳಗೆ ಯೂಸರ್ ನೇಮ್ ಅಂತಿದೆ, ಅಲ್ಲಿ ಹೋಗಿ ನೀವು ಲಾಗಿನ್ ಆಗಬೇಕು. ಆಗಿದ್ರೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಆಗೋದು ಸಾಧ್ಯವಾಗುತ್ತೆ. ಹಾಗಾಗಿ ಇವಾಗ ನಿಮ್ಮದು ಯೂಸರ್ ನೇಮ್ ಕ್ರಿಯೇಟ್ ಮಾಡಬೇಕು. ಯೂಸರ್ ನೇಮ್ ಕೆಳಗೆ ಏನಪ್ಪ ಅಂದರೆ ಇಮೇಲ್ ID ಒಂದು ನಿಮ್ದು ಯಾವುದು ರೆಗ್ಯುಲರ್ ಒಂದು ಇಮೇಲ್ ID ಯೂಸ್ ಮಾಡ್ತೀರಾ ಆ ಇಮೇಲ್ ID ಹಾಕಬೇಕು. ಇಮೇಲ್ ID ಹಾಕಿಮೇಲೆ ಏನಪ್ಪ ಹಾಕಿದ ಇಲ್ಲಿ ಪಾಸ್ವರ್ಡ್ ಅಂತ ಕೇಳುತ್ತೆ. ಪಾಸ್ವರ್ಡ್ ಎಂಟ್ರಿ ಮಾಡ್ಕೋಬೇಕು. ಯಾಕಪ್ಪ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಲಾಗಿನ್ ಆಗೋಗಿ ಇನ್ ಕೇಸ್ ಒನ್ ಟೈಮು ಪಾಸ್ವರ್ಡ್ ಕೇಳ್ತಾ ಇರುತ್ತೆ. ಹಾಗಾಗಿ ನಿಮ್ಮದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ನಾನು ಇವಾಗ ಏನಂತ ಫಸ್ಟ್ ಈಗ ನಾನು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ತೀನಿ. ಯೂಸರ್ ನೇಮ್ ಕ್ರಿಯೇಟ್ ಮಾಡಾದ್ಮೇಲೆ ನಮ್ದು ಇಮೇಲ್ ID ಎಂಟ್ರಿ ಮಾಡ್ಕೊತೀನಿ. ಇಮೇಲ್ ID ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಚಿಕ್ಕದೊಂದು ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೀವು ಕೂಡ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಪ್ಪ ಅಂದರೆ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ತೀರಿ. ಓಕೆ, ನಾನು ಇವಾಗೆಲ್ಲ ಎಂಟ್ರಿ ಮಾಡ್ಕೊಂಡು ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಏನೋ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಗ್ರೀನ್ ಬಟನ್ ಮೇಲೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ನಿಮ್ಗೆ ಲಾಗಿನ್ ಪೇಜಿಗೆ ಬರ್ತೀರಿ. ಓಕೆ, ನೀವು ಇಲ್ಲಿ ಆವಾಗಲೇ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ರಲ್ವಾ, ಆ ಯೂಸರ್ ನೇಮ್ ಇಲ್ಲಿ ಹಾಕ್ಕೊಂಡು ಲಾಗಿನ್ ಆಗಬೇಕು. ನಾನು ಕ್ರಿಯೇಟ್ ಮಾಡಿರುವಂಥ ಯೂಸರ್ ನೇಮ್ ಹಾಕ್ಕೊಂಡು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಗೆ ಏನು ಯೂಸರ್ ನೇಮ್ ಇಟ್ಟಿರ್ತೀರಾ ಅದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹಾಗೆ ಇನ್ ಕೇಸ್ ಮರೆತು ಕೂಡ ಕೆಳಗಡೆಯಲ್ಲಿ ಫಾರ್ಗೆಟ್ ಯೂಸರ್ ನೇಮ್ ಅಂತ ಇರುತ್ತಲ್ವ ಅದ್ರ ಮುಖಾಂತರ ನೀವು ಪಡ್ಕೋಬಹುದು. ಬಟ್ ಒಂದೊಂದು ಟೈಮ್ ಏನಪ್ಪ ಅಂದರೆ ಇದು ವೆಬ್ಸೈಟು ತುಂಬ ಲ್ಯಾಗ್ ಆಗ್ತಿರುತ್ತೆ. ಹಾಗಾಗಿ ಯಾವುದೇ ಒಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ರು
ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರೆ ಕರೆಕ್ಟ್ ನೆನಪಿಟ್ಕೋಬೇಕು. ಅಲ್ಲಿ ಯೂಸರ್ ನೇಮ್ ಎಂಟ್ರಿ ಮಾಡ್ಕೊಂಡು ಸೆಂಡ್ OTP ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ 3 ಆಪ್ಷನ್ ತೋರಿಸುತ್ತೆ. ಒಂದು ವಾಟ್ಸಪ್ ಮುಖಾಂತರ ಏನಪ್ಪಾ ಅಂದ್ರೆ ನೀವು OTP ಪಡ್ಕೋಬಹುದು, ಇಲ್ಲಾಂದ್ರೆ ಇಮೇಲ್ ಮುಖಾಂತರ OTP ಪಡ್ಕೋಬಹುದು, ಇಲ್ಲ ನಾರ್ಮಲ್ ಮೆಸೇಜ್ ಮುಖಾಂತರ ನೀವು OTP ಪಡ್ಕೋಬಹುದು. ನಾನು ಇವಾಗ ನಾರ್ಮಲ್ ಮೆಸೇಜ್ SMS ಕ್ಲಿಕ್ ಮಾಡಿ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನನಗೆ SMS ಬರುತ್ತೆ. ಓಕೆನಾ, ನನಗೆ 6 ಡಿಜಿಟ್ ಏನಪ್ಪಾ ಅಂದ್ರೆ ಈಗ OTP ಬರುತ್ತೆ. ಆ OTP ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ OTP ಎಂಟ್ರಿ ಮಾಡ್ಕೊಳ್ಳಿ. OTP ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ಅಲ್ಲಿ ಏನಪ್ಪ ಪಾಸ್ವರ್ಡ್ ಅಂತ ಕೇಳ್ತಾ ಇದ್ದೆ. ಓಕೆನಾ, ಅವಾಗ ನಾ ಅವಾಗಲೇ ಹೇಳಿದೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪಾಸ್ವರ್ಡ್ ಮರಿಬಾರ್ದು. ಅಲ್ಲಿ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ, ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ. ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕೆಳಗಡೆ ಏನಪ್ಪಾ ಅಂದ್ರೆ ವಾಟ್ ಈಸ್ 11+1 ಅಂತ ಕೇಳ್ತಾ ಇದೆ. ನಾನು 12 ಅಂತ ಎಂಟ್ರಿ ಮಾಡಿದ್ದೇನೆ, ಅಂದ್ರೆ ಕರೆಕ್ಟ್ ಇದೆ 12 ಅಂತ ಎಂಟ್ರಿ ಮಾಡ್ಕೊಂಡು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಮತ್ತೆ ನೆಕ್ಸ್ಟ್ ಪೇಜ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಪೇಜ್ ಅಲ್ಲಿ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಾ ಎಲ್ಲ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ ಬರ್ತಾ ಇದೆ. ನೆಕ್ಸ್ಟ್ ಪೇಜ್ ಬಂದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನ ಗೊತ್ತಾಗೋದಿಲ್ಲ, ಇಲ್ಲಿ ಫುಲ್ ಕನ್ಫ್ಯೂಸ್ ಆಗುತ್ತೆ ಯಾವ ತರ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕಂತಂದು. ಇಲ್ಲಿ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಅಂತ ತೋರಿಸುತ್ತೆ. ಓಕೆನಾ, ಇಲ್ಲಿ ಆಕ್ಟಿವ್ ಪೋಸ್ಟ್ ತೋರಿಸ್ತಾ ಇದೆಯಲ್ವಾ, ಇಲ್ಲಿ ಆಕ್ಟಿವ್ ಪೋಸ್ಟ್ ಕ್ಲಿಕ್ ಮಾಡಿ ಕೂಡ ಯಾವುದೇ ತರ ನಿಮಗೆ ಇಲ್ಲಿ ಪೋಸ್ಟ್ ಓಪನ್ ಆಗೋದಿಲ್ಲ. ಬಟ್ ಯಾವ ತರ ಓಪನ್ ಮಾಡ್ಬೇಕಪ್ಪ ಅಂತ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಆಕ್ಟಿವ್ ಪೋಸ್ಟ್ 4 ಇದಾವೆ, ಇಲ್ಲಿ ಪೋಸ್ಟ್ ಅಪ್ಲೈಡ್ ಅಂತ ಇದೆ 0 ಇದಕ್ಕೆ. ನೀವು ಎಷ್ಟು ಪೋಸ್ಟ್ ಅಪ್ಲೈ ಮಾಡಿದ್ರೆ ಅದು ಶೋ ಆಗ್ತಾ ಇರುತ್ತೆ. ಬಟ್ ನಾನು ಇಲ್ಲಿ ಆಕ್ಟಿವ್ ಪೋಸ್ಟ್ ಮೇಲೆ ಯಾವುದೇ ಕ್ಲಿಕ್ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ರೈಟ್ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಇಲ್ಲಿ ಮೇಲೆ ಡ್ಯಾಶ್ ಬೋರ್ಡ್ ಕೆಳಗೆ ಇಲ್ಲಿ ಪ್ರೊಫೈಲ್ ಅಂತ ಇದೆಯಲ್ಲ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ಏನಪ್ಪಾ ನಿಮಗೆ ಅಪ್ಲಿಕೇಶನ್ ಹಾಕೋಕೆ ನಿಮಗೆ ಸರಿ ಆಗುತ್ತೆ. ಹಾಗಾಗಿ ಇಲ್ಲಿ ನಾ ಕೆಳಗಡೆ ಇಲ್ಲಿ ಪ್ರೊಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈಗ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿ ತೋರಿಸುತ್ತೆ. ಇವಾಗ ಪ್ರೊಫೈಲ್ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿಂದ ನೀವು ಕಂಪ್ಲೀಟ್ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ಒಂದು 10 ಅನ್ಯ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನ ನೀವು ಫಿಲ್ ಮಾಡ್ತಾ ಹೋಗಬೇಕು. ನಾ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲ ಯಾರ್ದು ಅಪ್ಲಿಕೇಶನ್ ಆಗಿದೆ ಅವ್ರ ಫೋಟೋ ಬರುತ್ತೆ, ಅದಾದ್ಮೇಲೆ ನೇಮ್ ಬರುತ್ತೆ, ಆಮೇಲೆ ಜೆಂಡರ್ ಬರುತ್ತೆ, ಆಮೇಲೆ ಡೇಟ್ ಆಫ್ ಬರ್ತ್ ಶೋ ಆಗುತ್ತೆ. ಆಮೇಲೆ ನಿಮ್ಮ ಫಾದರ್ ನೇಮು ಇಲ್ಲಿ ಯಾವ ತರ ಎಂಟ್ರಿ ಮಾಡಕಪ್ಪ ಅಂದ್ರೆ SLC ಮಾರ್ಕ್ಸ್ಗಳಲ್ಲಿ ಯಾವ ತರ ನಿಮ್ಮ ತಂದೆ ತಾಯಿ ಹೆಸರಿದೆ ಅದೇ ತರ ಇಲ್ಲಿ ಎಂಟ್ರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಆಗ್ಲಿ, ಪಾನ್ ಕಾರ್ಡ್ ಆಗ್ಲಿ, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ನೇಮ್ ಇರುವಂತ ನೇಮ್ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. SLC ಮಾರ್ಕ್ಸ್ಗಳಲ್ಲಿ ಯಾವ ತರ ನಿಮ್ದು ತಂದೆ ತಾಯಿ ನೇಮ್ ಇರುತ್ತೆ ಅದೇ ತರ ಇಲ್ಲಿ ಎಂಟ್ರಿ ಮಾಡಬೇಕು. ಇದೊಂದು ನೆನಪಿಟ್ಕೋಬೇಕು. ಯಾಕಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗೆ SLC ಮಾರ್ಕ್ಸ್ ಕಾರ್ಡ್ ಇರುವಂತ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ನೋಡ್ತಾರೆ. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡು ಕ್ಯಾಸ್ಟಿಂಗ್ ಇರುವಂತ ನೇಮ್ ನೋಡೋದಿಲ್ಲ. ಹಾಗಾಗಿ SLC ಮಾರ್ಕ್ಸ್ ಯಾವ ತರ ಐತೆ ಅದೇ ತರ ನೇಮ್ ನ ಹಾಕೊಂಡು ಇಲ್ಲಿ ನೀವು ಟೈಪ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ತಂದೆ ತಾಯಿ ಹೆಸರು ಎಲ್ಲ ಹಾಕೊಂಡು ಮೊಬೈಲ್ ನಂಬರ್ ಆಟೋಮೆಟಿಕ್ ಫೆಚ್ ಆಗಿ ಬಂದಿರುತ್ತೆ, ಆಲ್ರೆಡಿ ಕೊಟ್ಟಿರ್ತೀರಲ್ವ. ಅದಾದ್ಮೇಲೆ ಇಲ್ಲಿ ನಿಮ್ದು ಸ್ಟೇಟ್ ಹಾಕಿದ್ರೆ ಸ್ಟೇಟ್ ಹಾಕೊಳ್ಳಿ, ಡಿಸ್ಟಿಕ್ ಹಾಕೊಳ್ಳಿ, ತಾಲೂಕು ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಿಮ್ದು ಆಟೋಮೆಟಿಕ್ ಆಗಿ ಯಾವುದೇ ತರ ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಅಡ್ರೆಸ್ ಕೂಡ ಆಟೋಮೆಟಿಕ್ ಫಿಲ್ ಆಗಿರುತ್ತೆ, ಮತ್ತೆ ಪಿನ್ ಕೋಡ್ ಕೂಡ ಫೆಚ್ ಆಗಿರುತ್ತೆ. ಇದೆಲ್ಲ ಫಿಚ್ ಆಗಿ ನಾವೇನ್ ಫಿಲ್ ಮಾಡಕಪ್ಪ ಅಂದ್ರೆ ಇಲ್ಲಿ ಕೇಳ್ತಾ ಇದ್ದಾರೆ ಯಾಸ್ ಅ ಕ್ಯಾಂಡಿಡೇಟ್ ಸ್ಟಡಿಡ್ ಕನ್ನಡ ಮೀಡಿಯಂ ಫ್ರಮ್ 10th ಅಂದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು SLC ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಓದಿರಲ್ಲ, ಸೆಕೆಂಡ್ ಲ್ಯಾಂಗ್ವೇಜ್ ಓದಿರ್ತಾರೆ. ಅಂದ್ರೆ CBSE IC ಸ್ಟೂಡೆಂಟ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರ್ತಾರೆ. ಹಾಗಾಗಿ ಸಮ್ ಆಫ್ ದ ಸ್ಟೂಡೆಂಟ್ ಕರ್ನಾಟಕ ಬೋರ್ಡ್ ಇಂದ ಓದೋರೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಕನ್ನಡ ಆಗಿರುತ್ತೆ. ಓಕೆ, ಇನ್ ಕೇಸ್ ನೀವು ಕನ್ನಡ ಓದಿದ್ರೆ ಎಸ್ ಅಂತ ಹಾಕೊಳ್ಳಿ. ಅದಾದ್ಮೇಲೆ ಮ್ಯಾರಿಡ್ ಕೇಳುತ್ತೆ ನೋ ಅಂತ ಹಾಕೊಳ್ಳಿ, ಎಸ್ ಅಂತ ಹಾಕೊಳ್ಳಿ. ಅದಾದ್ಮೇಲೆ ಆಲ್ಟರ್ನೇಟಿವ್ ಇಮೇಲ್ ಅಂದ್ರೆ ನಿಮ್ದು ಕೊಟ್ಟಿರುವಂತ ಇಮೇಲ್ ಬಿಟ್ಟು ಇನ್ನೊಂದು ಇಮೇಲ್ ಇದ್ರೆ ಅದನ್ನ ಕೊಡ್ಬೋದು. ಇನ್ ಕೇಸ್ ನಮಗೆ ಬೇಡಪ್ಪ ಅಂದ್ರೆ ಜೀರೋ ಕೂಡ ಹಾಕೋಬಹುದು. ಓಕೆ, ನಾನು ಇಲ್ಲಿ ಗೆಸ್ ಮೇಲೆ ಬರ್ತೀನಿ. ಆಮೇಲೆ ಆಲ್ಟರ್ನೇಟ್ ಫೋನ್ ನಂಬರ್ ಕೇಳ್ತಾ ಇದೆ, ನಾವು ಫೋನ್ ನಂಬರ್ ಕೂಡ ಇಲ್ಲಿ 0 ಹಾಕೊಂತ ಇದೀನಿ. 0 ಹಾಕೊಂಡಾದ್ಮೇಲೆ ಇಲ್ಲಿ height weight ನೀವು ಕಂಪಲ್ಸರಿ ಎಕ್ಸಾಕ್ಟ್ ಆಗಿ ಬರೀಬೇಕು. ಓಕೆನಾ, ಅಂದ್ರೆ 1-2 ಇಂಚು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ಕರೆಕ್ಟ್ ಇರೋ ಹೈಟ್ ಮತ್ತೆ ವೇಟ್ ಹಾಕ್ಬೇಕು. ಹುಡುಗಿಗೆ ಜಸ್ಟ್ ಹೈಟ್ ಮತ್ತೆ ವೇಟ್ ಕೇಳ್ತಾರೆ, ಬಾಯ್ಸ್ಗೆ ಹೈಟ್ ಮತ್ತೆ ಚೆಸ್ಟ್ ಕೇಳ್ತಾ ಇರ್ತಾರೆ. ಓಕೆನಾ, ಹಾಗಾಗಿ ಇಲ್ಲಿ ನಾನು ಹೈಟು ಮತ್ತೆ ವೇಟ್ ನ ಇಲ್ಲಿ ಎಂಟ್ರಿ ಮಾಡ್ಕೊಂತೀನಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ ಏನು ಶೋ ಆಗ್ತಿದೆ ಅಂದ್ರೆ ಆರ್ ಯು ಟೇಕನ್ ಕಂಪಲ್ಸರಿ ಕನ್ನಡ ಕೆ ಎಕ್ಸಾಮಿನೇಷನ್. ಓಕೆನಾ, ಇನ್ ಕೇಸ್ ನೀವೇನ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರ್ದಿದ್ರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಬರ್ದಿಲ್ಲಪ್ಪ ಅಂದ್ರೆ ನೋ ಅಂತ ಹಾಕೊಳ್ಳಿ. ಇನ್ನು ನೀವು ಎಸ್ ಅಂತ ಹಾಕೊಂಡಾದ್ಮೇಲೆ ಇಲ್ಲಿ ಕೇಳುತ್ತೆ. ಓಕೆನಾ, ಅಂದ್ರೆ ಎಕ್ಸಾಮಿನೇಷನ್ ಯಾವಾಗ ನಡೆದಿತ್ತು, ನಿಮ್ಮ ಸರ್ಟಿಫಿಕೇಟ್ ಬಂದಿರೋ ಡೇಟ್ ಎಲ್ಲ ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ಕನ್ನಡ ಎಕ್ಸಾಮ್ ಬರ್ದಿತ್ತಿರಲ್ವಾ, ಆ ಬರ್ದಿರುವಂತಹ ರಿಜಿಸ್ಟರ್ ನಂಬರ್ ಕೂಡ ನೀವು ಕಂಪಲ್ಸರಿ ಹಾಕ್ಬೇಕು. ಅದು ಸರ್ಟಿಫಿಕೇಟ್ ತುಂಬಾ ಜನ ಹತ್ರ ಇರಲ್ಲ, ಬಟ್ ಅದನ್ನ ಯಾವ್ದು ಡೌನ್ಲೋಡ್ ಮಾಡೋಕ್ಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪಲ್ಸರಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಹಾಗಾಗಿ ಇನ್ ಕೇಸ್ ನೀವು ಕನ್ನಡ ಎಕ್ಸಾಮ್ ಬರ್ದಿದ್ರು ಪಾಸ್ ಆಗಿದ್ರೆ ಅದು ಡೇಟ್ ಅಂದ್ರೆ ಪಾಸ್ ಆಗಿರೋ ಡೇಟ್ ಆಗಿರ್ಬೋದು. ಅದಾದ್ಮೇಲೆ ನೀವು ರಿಜಿಸ್ಟ್ರೇಷನ್ ನಂಬರ್ ಕೂಡ ಹಾಕಬೇಕು. ಓಕೆನಾ, ಅದಾದ್ಮೇಲೆ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ, ನೀವು ನೆಕ್ಸ್ಟ್ ಅಂದ್ರೆ ಓಕೆನ ಮುಂಚೆ ಮೊದಲಿಗೆ ಸೇವ್ ಮಾಡಬೇಕು. ಸೇವ್ ಮಾಡಿದ್ರೆ ಮಾತ್ರ ಈ ಬ್ಯಾಕ್ ಇರುವಂಥ ಎಲ್ಲ ಡೀಟೇಲ್ಸು ಸೇವ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಓಕೆನ ಮುಂಚೆ ಕಂಪ್ಲೀಟ್ ಆಗಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ನೀವು ಹೋಗಬೇಕು. ಓಕೆ, ಇವಾಗ ನಾನು ಎಲ್ಲ ಎಂಟ್ರಿ ಮಾಡ್ಕೊಂಡು ಸೇವ್ ಆಗಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇವ್ ಆಗಿ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನನ್ನ ಡೀಟೇಲ್ಸ್ ಎಲ್ಲ ಫಿಲ್ ಆಗುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಆಲ್ಟರ್ನೇಟ್ ಇಮೇಲ್ ಆಗಿರ್ಬೋದು, ಫೋನ್ ನಂಬರ್ ಇಲ್ಲಿ ರೆಡ್ ಮಾರ್ಕ್ ಬರ್ತಾ ಇದೆ. ನಾನು 0 ಹಾಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಪರೀಕ್ಷೆ ವಿವರಗಳು
10th ಅಂದರೆ ನೀವು SLC ಪಾಸ್ ಆಗಿದ್ರೆ ಇಲ್ಲ SLC ತತ್ಸಮ ಏನಾದ್ರು ಪಾಸ್ ಆಗಿದೆ ಅದನ್ನ ಡೀಟೇಲ್ಸ್ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗಬೇಕು. ಅದನ್ನ ಇಲ್ಲಿ ಶೋ ಆಗ್ತಾ ಇದೆ. ಯಾವ ಥರ ಎಂಟ್ರಿ ಮಾಡಬೇಕು ಯಾವ ಥರ ಅಂತಂದು ನೀವು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂದ್ರೆ ಇಲ್ಲಿ ಪರೀಕ್ಷೆ ವಿವರಗಳನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ SLC ನೋಂದಣಿ ಸಂಖ್ಯೆ ಅಂದರೆ SLC ರಿಜಿಸ್ಟರ್ ನಂಬರ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡ್ತಾ ಹೋಗ್ಬೇಕಂತ ಕೇಳ್ತಾ ಇದ್ದಾರೆ. SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದಾದ್ಮೇಲೆ ಇಲ್ಲಿ ಬೋರ್ಡ್ ಯಾವ ಬೋರ್ಡಿಂದ ಪಾಸ್ ಆಗಿದೆ ಅದನ್ನ ಹಾಕಬೇಕು. ಅದಾದಮೇಲೆ SLC ತರಗತಿಯಲ್ಲಿ ನಿಮ್ಮ ಹೆಸರು ಅಂದರೆ SLC ಮಾರ್ಕ್ಸ್ಗಳಲ್ಲಿ ಯಾವ ಥರ ನೇಮ್ ಇದೆ ಅದನ್ನ ಎಂಟ್ರಿ ಮಾಡಬೇಕು. ಅದಾದಮೇಲೆ SLC ತರಗತಿಯಲ್ಲಿ ಜನ್ಮ ದಿನಾಂಕ ಅಂದರೆ ಮಾರ್ಕ್ಸ್ಗಳಲ್ಲಿ ಯಾವ ಥರ ನೇಮ್ ಇದೆ ಅದನ್ನ ಹಾಕಬೇಕು. ಆಮೇಲೆ ಪರೀಕ್ಷೆಯಲ್ಲಿ ಎಕ್ಸಾಮ್ ಅಂದರೆ ಯಾವ ಇಯರ್ ನಿಮಗೆ SLC ಪಾಸ್ ಆಗಿದೆ ಆ ಇಯರ್ ಆಗಬೇಕು. ನೆಕ್ಸ್ಟು ನಿಮ್ಮದು SLCನ ಯಾವ ಮೀಡಿಯಮಲ್ಲಿ ಓದಿದ್ದೀರಾ, ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಇಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ ಅಂತ ಕೇಳ್ತಾ ಇದೆ. ಅಲ್ಲಿ ಜಸ್ಟ್ ಕನ್ನಡ ಅಂತ ಇದೆ, ನೀವು ಅದರಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವೇನಾದರೂ ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಓದಿರೋ ಪ್ರಥಮ ಭಾಷೆಯಾಗಿ ಕನ್ನಡ ಓದಿದ್ರೆ SLC ಅಂತ ಕೇಳ್ತಾ ಇದ್ರೆ ಎಷ್ಟಿದ್ರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ನೋ ಇದ್ರೆ ನೋ ಅಂತ ಹಾಕೋಬೇಕು. ನಾನು ಇಲ್ಲಿ ಏನಪ್ಪ ಅಂದ್ರೆ ಎಲ್ಲ ಎಸ್ ಅಂತ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಈಗ ನಾವು ಯಾವುದೇ ಥರ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ರಿಜಿಸ್ಟರ್ ನಂಬರ್ ಹಾಕೋದು ಆಟೋಮೆಟಿಕಲಿ ಫ್ರೆಚ್ ಆಗೋದು. ಓಕೆ, ನಾನು ಇವಾಗ ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ, ಎಲ್ಲ ಆಟೋಮೆಟಿಕ್ ಆಗಿ ಎಲ್ಲ ಫ್ರೆಚ್ ಆಗಿ ಬರುತ್ತೆ. ನೀವು ಯಾವುದೇ ಥರ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನಾನು ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದೀನಿ, ಬೋರ್ಡ್ ಆಟೋಮೆಟಿಕ್ ಆಗಿ ಬಂದಿದೆ. ಆಮೇಲೆ ನಮ್ಮ ನೇಮ್ ಬಂದಿದೆ, ಡೇಟ್ ಆಫ್ ಬರ್ತು, ಪರೀಕ್ಷೆಯ ಇಯರು, ಅದಾದ್ಮೇಲೆ ಏನಪ್ಪ 10ನೇ ತರಗತಿಯಲ್ಲಿ ಯಾವ ಮೀಡಿಯಂ ಓದಿದ್ನಿ ಅದೆಲ್ಲ ಆಟೋಮೆಟಿಕ್ ಫ್ರೆಶ್ ಆಗಿಬರುತ್ತೆ. ಆಮೇಲೆ ನಿಮ್ಮದು ಸ್ಕೂಲ್ ಹೆಸರು ಕೂಡ ಆಟೋಮೆಟಿಕ್ ಫ್ರೆಶ್ ಆಗಿಬರುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಮಾತ್ರ ಇಲ್ಲಿ ಆಟೋಮೆಟಿಕ್ ಎಲ್ಲ ಬರುತ್ತೆ. ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಆಟೋಮೆಟಿಕ್ ಡಾಟಾ ಫೆಚ್ ಆಗುತ್ತೆ. ಕೆಳಗಡೆ ಇಲ್ಲಿ ನಿಮ್ಮದು ಮಾರ್ಕ್ಸ್ ಆಗಿರ್ಬೋದು CGPA ಆಗಲಿ ಬಂದಿರುತ್ತೆ, ಅದು ನೋಡ್ಕೋಬೇಕು. ಅಂದರೆ ಈಗ ಆಟೋಮೆಟಿಕ್ ಆಗಿ ನಿಮ್ಮದು ಜನರೇಟ್ ಆಗಿರುತ್ತೆ ಎಲ್ಲ ಆಟೋಮೆಟಿಕ್ ಸ್ಕೂಲ್ ನೇಮ್ ಆಗಿರ್ಬೋದು ನೇಮ್ ಎಲ್ಲ ಜನರೇಟ್ ಆಗುತ್ತೆ. ಬಟ್ ಇನ್ನೊಂದ್ಸಲ ಏನಪ್ಪ ಅಂದರೆ ಇನ್ನು ಕೊಟ್ಟಿರುವಂಥ ಮಾರ್ಕ್ಸ್ ಕೂಡ ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡ್ಕೋಬೇಕು. ಒನ್ ಟೈಮ್ ರಾಂಗ್ ಇದ್ರೆ ಕೂಡ ಏನಪ್ಪ ಅಂದರೆ ಸಮ್ ಟೈಮ್ಸ್ ಆಫ್ಟರ್ ಬಿಟ್ಟು ಮತ್ತೆ ಅಪ್ಲಿಕೇಶನ್ ಹಾಕಿ ಸ್ಟಾರ್ಟ್ ಮಾಡಬೇಕು. ನಾನು ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ, ನನ್ನ ಮಾರ್ಕ್ಸ್ ಕೂಡ ಕರೆಕ್ಟಾಗಿ ಬಂದಿದೆ. ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಏನಪ್ಪ ಅಂದರೆ ಈಗ PUC ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಬೇಕು. ಓಕೆನಾ, ಇಲ್ಲಿ PUC ಡೀಟೇಲ್ಸ್ ಒಳಗೆ ಎಲ್ಲವೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡಬೇಕು. ಯಾವುದೇ ಕಾರಣಕ್ಕಿಲ್ಲ ಆಟೋಮೆಟಿಕ್ ಆಗಿ ಜನರೇಟ್ ಆಗೋದಿಲ್ಲ. ಓಕೆ, ಇಲ್ಲಿ ಕೇಳ್ತಾ ಇದ್ದಾರೆ ಯು ಆರ್ ಕಂಪ್ಲೀಟೆಡ್ PUC ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡಾದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ಡೀಟೇಲ್ಸ್ನ ಫಿಲ್ ಮಾಡೋದು ತೋರಿಸ್ತಾ ಇದೆ. ಹಾಗಾಗಿ ನಾನು ಇಲ್ಲೆಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಫಸ್ಟ್ ಏನಪ್ಪ ಎಸ್ ಅಂತ ಹಾಕೊಂಡಾದ್ಮೇಲೆ PUC ನೋಂದಣಿ ಸಂಖ್ಯೆ ಅಂದರೆ PUC ರೂಲ್ ನಂಬರ್ ತೋರಿಸ್ತಾ ಇರ್ತಾ ಅಂದರೆ ಸುಮಾರು ಅದು ಒಂದು 6, 7, 8 ನಂಬರ್ ಇರುತ್ತೆ. ಆ ನಂಬರ್ ಹಾಕ್ಕೊಳ್ಳಿ. ಅದಾದಮೇಲೆ ಯಾವ ಇಯರ್ ಒಳಗೆ ಪಾಸ್ ಇದೆ ಅದನ್ನ ಹಾಕ್ಕೊಳ್ಳಿ. ಆಮೇಲೆ ಯಾವ ಮಂತ್ ಒಳಗೆ ಪಾಸ್ ಆಗಿರೋ ಡೇಟ್ ಒಳಗೆ ಪಾಸ್ ಅದನ್ನ ಹಾಕ್ಕೊಳ್ಳಿ. ಆಮೇಲೆ ನಿಮ್ದು ಯಾವ ಬೋರ್ಡಿಂದ ಪಾಸ್ ಆಗಿದೆ ಅಂದರೆ ನೀವು PUCನ ಯಾವ ಬೋರ್ಡಿಂದ ಪಾಸ್ ಆಗಿರೋ ಕೇಳ್ತಾ ಇದ್ದಾರೆ ಅದನ್ನಲ್ಲಿ ಎಂಟ್ರಿ ಮಾಡ್ಕೋಬೇಕು. ಅದಾದಮೇಲೆ ನೀವು ನೇಮ್ ಆಫ್ ದ PUC ಅಂದರೆ PUC ಸರ್ಟಿಫಿಕೇಟಲ್ಲಿ ನಿಮ್ದು ಯಾವ ಥರ ನೇಮ್ ಇದೆ ಆ ನೇಮ್ನ ಎಂಟ್ರಿ ಮಾಡ್ಕೋಬೇಕು. ಕೆಳಗೆ ಕಾಲೇಜ್ ನೇಮ್ ಅಂತ ಕೇಳ್ತಾ ಇದ್ದವ್ರಿಗೆ ಆ ಕಾಲೇಜ್ ಕೂಡ ಎಂಟ್ರಿ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಏನಪ್ಪ ಅಂದರೆ ನಾನು ಎಂಟ್ರಿ ಮಾಡ್ತಾಯಿದ್ದೆ ಅಂದರೆ ಒಂದು PUC ಬೋರ್ಡ್ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡ್ಕೊಂಡು ಮೇಲೆ ಇಲ್ಲಿ ಇಯರ್ ಪಾಸಿಂಗ್ ಆಗ್ತಾ ಇದ್ದೀನಿ. ನೀವು ಕೂಡ ಇಯರ್ ಪಾಸಿಂಗ್ ಹಾಕೊಳ್ಳಿ. ಇಯರ್ ಪಾಸಿಂಗ್ ಆದ್ಮೇಲೆ ಇಲ್ಲಿ ಮಂತ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬೋರ್ಡ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ನ ತೋರಿಸ್ತಾ ಹೋಗ್ತೀನಿ. ಓಕೆ, ಇವಾಗ ನಾನು ಎಲ್ಲ ಎಂಟ್ರಿ ಮಾಡ್ಕೊಂಡಿಲ್ಲಿ ನಮ್ಮ ಕಾಲೇಜ್ ಮೇಲೆ ಕಂಪಲ್ಸರಿ ಎಂಟ್ರಿ ಮಾಡಿದ್ದೀನಿ. ನೀವು ಕೂಡ ನಿಮ್ದು ಯಾವ ಡೀಟೇಲ್ಸ್ ಇರುತ್ತೆ ಆ ಡೀಟೇಲ್ಸ್ನ ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡೋ ಆದ್ಮೇಲೆ ಏನಪ್ಪ ಅಂದರೆ ಕೆಳಗೆ ಪರ್ಸೆಂಟೇಜ್ ಅಂತ ಇದೆ ಅಲ್ವಾ, ಆ ಪರ್ಸೆಂಟೇಜ್ ಆದ್ಮೇಲೆ ಎಷ್ಟು ತಗೊಂಡಿರೋ ಅದನ್ನ ಹಾಕಬೇಕು. ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಪರ್ಸೆಂಟೇಜ್ ನೀವೆಲ್ಲ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಕೂಡ ಜನರೇಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೆಲ್ಲ ಎಂಟ್ರಿ ಮಾಡಾದ್ಮೇಲೆ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಬಂದು ಏನಪ್ಪ ಅಂದರೆ ನೀವು ರಿಸರ್ವೇಷನ್ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗಬೇಕು. ಇಲ್ಲಿ ಏನಪ್ಪ ಅಂದರೆ ವರ್ಗ ಹೆಚ್ಚಿಗೆ ಏನಪ್ಪ ನೀವೇನಾದ್ರು HK ರಿಜರ್ವ್ ಬಂದ್ರೆ ಅಂದರೆ 371J ಒಳಗೆ ಏನಾದ್ರು ಬರ್ತಿದಾರ ಅಂದರೆ ಅದಕ್ಕೆ ಕೆಲವೊಂದು ಡಿಸ್ಟಿಕ್ ಬರ್ತಿದ್ದಕ್ಕೆ ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳ, ಗದಗ ಇವೆಲ್ಲ ಏನಪ್ಪ ಅಂದರೆ ಈಗ HK ರಿಜರ್ವ್ ಬರ್ತಾವೆ ಅಂದರೆ 371J ಒಳಗೆ ಬರ್ತವೆ. ನೀವು ಅದಕ್ಕೆ ಮೀಸಲಾತಿ ಕೊಡುವಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನೀವೇನಪ್ಪ ಇನ್ ಕೇಸ್ ಆ ರಿಜರ್ವ್ ಬಂದರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೊಳ್ಳಿ. ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿ ಅನ್ನು ಸಲ್ಲಿಸುತ್ತಾ ಕೇಳ್ತಾ ಇದ್ದಾರೆ. ನೀವೇನು GM ಆಗಿದ್ರೆ GM ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರಿಸರ್ವೇಷನ್ ಕೇಳೋದಿಲ್ಲ. ಇನ್ ಕೇಸ್ ನೀವೇನಾದ್ರು SC ST ಕ್ಯಾಟಗರಿ 1, 2 ಏನಾಗಿದ್ರೆ ಅಲ್ಲಿ ಅದು ಏನಪ್ಪ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ RD ನಂಬರ್ ಹಾಕಬೇಕು. ಏನೋ ನಿಮ್ದು ಕ್ಯಾಸ್ಟ್ ಇಂದ RD ನಂಬರ್ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗಬೇಕು. ನಾನು ಇಲ್ಲಿ ನನ್ನ ಕ್ಯಾಸ್ಟ್ ಇನ್ಕಮ್ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿದ್ರೆ ಸಾಕು ನಿಮ್ಮ ನೇಮ್ ಆಗಿರ್ಬೋದು ಯಾವ ಇಯರ್ ಒಳಗೆ ನಿಮ್ಮದು ಸರ್ಟಿಫಿಕೇಟ್ ಬಂದಿದೆ ಅಂತ ಕೂಡ ಎಲ್ಲ ಆಟೋಮೆಟಿಕ್ ಫೆಚ್ ಆಗಿ ಬರುತ್ತೆ. ಯಾವುದೇ ಕಾರಣಕ್ಕೆ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಏನಪ್ಪ ಅಂದರೆ RD ನಂಬರ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ RD ನೇಮ್ ಇರುವಂಥ ಸರ್ವಿಸ್ ಎಲ್ಲ ಬರುತ್ತೆ. ಆಮೇಲೆ ಏನಪ್ಪ ಅಂದರೆ ಕ್ಯಾಸ್ಟ್ ಇಲ್ಲೇ ಇರುವಂಥ ಎಲ್ಲ ನಿಮ್ಮ ನೇಮ್ ಕೂಡ ಆಟೋಮೆಟಿಕ್ ಫೆಚ್ ಆಗಿ ಬರುತ್ತೆ. ಅದಾದ್ಮೇಲೆ ಕೆಳಗಡೆ ಇಲ್ಲಿ
ಧರ್ಮ ಅಂತ ರಿಲಿಜನ್ ಅಂತ ಇದೆ, ಅದನ್ನ ಜಸ್ಟ್ ನೋ ಹಾಕೊಂತೀನಿ. ನೋ ಹಾಕೊಂಡು ಮೇಲೆ ಬರ್ತೀನಿ. ಇಲ್ಲಿ ಬಂದೇನಪ್ಪ ಅಂದ್ರೆ ಧರ್ಮ ಅಂದ್ರೆ ನೀವು ಯಾವ ರಿಲಿಜನ್ ಬರ್ತೀರಾ, ಹಿಂದೂ, ಮುಸ್ಲಿಂ, ಕ್ರೈಸ್ಟ್ ಬರ್ತೀರಾ, ಯಾವ್ದಾರ ಬರ್ತೀರಾ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ನೀವು HK ಮೀಸಲಾತಿ ಅಂದ್ರೆ ನೀವೇನಾದ್ರು HK ರಿಲಿಜನ್ ಬರ್ತೀರಾ ಅಂತ ಕೇಳ್ತಾ ಇದ್ರೆ ಅದು ಹೈದರಾಬಾದ್ ಕರ್ನಾಟಕ ಬರ್ತಾ ಇದೆ ಅಂತ ಕೇಳ್ತಾ ಇದ್ರೆ ಬಂದ್ರೆ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡು ಏನಪ್ಪಾ ಅಂದ್ರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇರುವಂತ ಆಡಿ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಇನ್ ಕೇಸ್ ನೀವೇನು ಬರಲ್ಲಪ್ಪ ಅಂದ್ರೆ ಯಾವುದೇ ಕಾರಣ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಎಸ್ ಅಂತ ಹಾಕೊಂಡು ನೀವು ಆಡಿ ನಂಬರ್ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ನಾ ಇವಾಗ ಇಲ್ಲ ಎಂಟ್ರಿ ಮಾಡ್ಕೊಂತೀನಿ. ನನ್ನ ಹತ್ರ ಯಾವುದೇ ಕಾರಣಕ್ಕೂ ಸರ್ಟಿಫಿಕೇಟ್ ಇಲ್ಲ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡ್ತೀನಿ. ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಅದನ್ನೆಲ್ಲ ನಿಮಗೆ ಎಸ್ ಅಂತ ತೋರಿಸಿದೆ. ಓಕೆ, ನಾನು ಇವಾಗ ನೋ ಅಂತ ಹಾಕೊಂತೀನಿ. ನೋ ಅಂತ ಹಾಕೊಂಡಾದ್ಮೇಲೆ ಕೆಳಗೆ ಗ್ರಾಮೀಣ ಅಧ್ಯಯನ ಅಂದ್ರೆ ನೀವೇನಾದ್ರು ರೂರಲ್ ಸ್ಟಡಿ ಮಾಡಿದ್ರೆ ಅಂದ್ರೆ ರೂರಲ್ ಕೋಟ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಬಂದ್ರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಬಂದ್ರೆ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ GM ಕೆಟಗರಿ ಆಗಿರೋ ಕಾರಣ ಇಲ್ಲಿ ಅದು ಬರೋದಿಲ್ಲ ಅಂತ ಕೇಳ್ತಾರೆ. ಅಂದ್ರೆ GM ಕೆಟಗರಿ ಆಗಿರೋ ಕಾರಣ ಸರ್ಟಿಫಿಕೇಟ್ ಕೇಳ್ತಾ ಇದ್ರೆ ಆ ಸರ್ಟಿಫಿಕೇಟ್ ನಂಬರ್ ಕೂಡ ಆಗ್ತಾ ಹೋಗ್ಬೇಕು. ನಾನು ಇವಾಗ ನೋ ಅಂತ ಹಾಕ್ತಾ ಇದ್ದೀನಿ. ನೋ ಅಂತ ಹಾಕಿ ಮೇಲೆ ಕೆಳಗಡೆ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಅಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲೇ ತುಂಬಾ ಜನ ತಪ್ಪು ಮಾಡ್ತಾರೆ. ಹಾಗೆ ತುಂಬಾ ಜನ ತಪ್ಪು ಮಾಡಿದ್ರು ಕೂಡ ಅವ್ರು ತುಂಬಾ ಮಾರ್ಕ್ಸ್ ಜಾಸ್ತಿ ಬಂದು ಕೂಡ ಒನ್ ಟೈಮ್ ಸೆಲೆಕ್ಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಕೊಡುವಾಗ ಅಂದ್ರೆ ಯಾವುದೇ ಒಂದೇ ಡಿಸ್ಟ್ರಿಕ್ಟ್ನ ಪ್ರಿಫರೆನ್ಸ್ ಕೊಡೋಕೆ ಬರುತ್ತೆ, ಯಾವುದೇ ಕಾರಣಕ್ಕೂ ಮಲ್ಟಿಪಲ್ ಡಿಸ್ಟ್ರಿಕ್ಟ್ ಕೊಡೋಕೆ ಪ್ರಿಫರೆನ್ಸ್ ಬರೋದಿಲ್ಲ. ಹಾಗಾಗಿ ಅದಕ್ಕಿಂತ ಮುಂಚೆ ನೀವು ಇದಕ್ಕೆ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಓಕೆನಾ, ಯಾವ ಡಿಸ್ಟ್ರಿಕ್ಟಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂದ್ಕೊಂಡು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಿಲ್ಲಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋನ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನ ನೋಡಿಕೊಂಡು ಅದ್ರ ಮುಖಾಂತರ ನೀವೇನೋ ಅಪ್ಲಿಕೇಶನ್ ಕೂಡ ಆಗ್ತಾ ಹೋಗ್ಬೋದು. ಓಕೆನಾ, ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ಯಾವ ಡಿಸ್ಟ್ರಿಕ್ಟ್ ಕೊಡ್ತೀರಾ, ಯಾವ ಡಿಸ್ಟ್ರಿಕ್ಟ್ ವೇಕೆನ್ಸಿ ಜಾಸ್ತಿ ಇದೆ, ಯಾವ ಡಿಸ್ಟ್ರಿಕ್ಟ್ ಕಮ್ಮಿ ವೇಕೆನ್ಸಿ ಖಾಲಿ ಇದಾವೆ, ಯಾವ ಡಿಸ್ಟ್ರಿಕ್ಟ್ ಹಾಕಿ ನಂದು ಸೆಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ನೋಡ್ಕೊಂಡು ನೀವು ಹಾಕಬೇಕು. ಹಾಗಾಗಿ ಒನ್ ಟೈಮ್ ಆಗೋಕ್ಕಿಂತ ಮುಂಚೆ ನೋಡ್ಕೊಂಡು ಹಾಕಬೇಕು. ಇನ್ ಕೇಸ್ ನೀವೇನು ಹಾಕಿ ಮೇಲೆ ಯಾವುದೇ ಕಾರಣಕ್ಕೂ ಏಟ್ ಆಪ್ಷನ್ ಬಿರೋದಿಲ್ಲ. ಹಾಗಾಗಿ ಆಗೋಕ್ಕಿಂತ ಮುಂಚೆ ಒನ್ ಟೈಮ್ ಕೇರ್ಫುಲ್ ಆಗಿ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕು. ನಾನು ಇವಾಗ ತುಮಕೂರು ಸೆಟ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಹಾಕ್ಬೇಕು ಅನಿಸುತ್ತೆ, ತುಮಕೂರು ಹಾಕಿದ್ದೀನಿ. ತುಮಕೂರು ಹಾಕಿ ಮೇಲೆ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಜನರಲ್ ಕ್ಲೈಮ್ ಎಲಿಜಿಬಿಲಿಟಿ ಕೇಳ್ತಾ ಇದೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಜನರಲ್ ಆಗಿ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ನೀವೇನು ಕ್ಲೈಮ್ ಮಾಡಿದಿರಾ ಆ ಥರ ಎಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಈಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಡು ಹ್ಯಾವ್ ಕ್ಲೈಮ್ ನೆಕ್ಸ್ಟ್ ಲಿಂಕ್ ಕೇಳ್ತಾ ಇದ್ದಾರೆ. ಡ್ಯೂ ಹ್ಯಾವ್ ಏನಪ್ಪ ಅಂದ್ರೆ ಡಿಬರ್ ಆಗಿದೆ ಅಂದ್ರೆ ನೀವು KA ಮತ್ತು KPSC ಎಕ್ಸಾಮ್ ಒಳಗೆ ನೀವೇನು ಡಿಬರ್ ಆಗಿದೆ ಕೇಳ್ತಾರೆ. ಇನ್ ಕೇಸ್ ಎಸ್ ನೋ ಅಂತ ಹಾಕೊಳ್ಳಿ. ಇಲ್ಲಿ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ನೀವೇನೋ ಕ್ರೈಮ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ನೀವು ಕ್ರೈಮ್ ಮಾಡಿದ್ರೆ ಎಸ್ ಅಂತ ಹಾಕೊಂಡು ನೋ ಅಂತ ಹಾಕೊಳ್ಳಿ. ಇನ್ ಕೇಸ್ ಎಸ್ ಹಾಕೊಂಡು ಯಾವ ಥರ ಎದಕ್ಕೆ ಕ್ರೈಮ್ ಮಾಡಿದ್ರೆ ಅಂತಂದು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೇಳ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಡ್ಯೂ ಹ್ಯಾವ್ ಕಂಪ್ಲೀಟ್ ನಾಲೆಜ್ ಅಂತ ಇದೆ. ಎಸ್ ನೋ ಅಂತ ಹಾಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಇಲ್ಲಿ ಡು ಹ್ಯಾವ್ ದ ಕಂಪ್ಲೀಟ್ ಸರ್ಟಿಫಿಕೇಟ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ ಅಂತ ಕೇಳ್ತಾ ಇದ್ರೆ ಇದ್ರೆ ಎಸ್ ಅಂತ ಹಾಕೊಂಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ 1 ವರ್ಷ ಸರ್ಟಿಫಿಕೇಟ್ ಇದೆ, 2 ಇಯರ್ ಸರ್ಟಿಫಿಕೇಟ್ ಇದೆನಾ, ಇಲ್ಲ ಡಿಪ್ಲೊಮಾ ಪ್ಲಸ್ ಸರ್ಟಿಫಿಕೇಟ್ ಇದೆನಾ ಕೇಳ್ತಾ ಇದ್ರೆ ಯಾವ್ದು ಬೇಕೋ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ಹೋಗ್ತಾ ಹೋಗಬೇಕು. ಇಲ್ಲಿ ಬಂದು ನಿಮಗೆ ಏಜ್ ರಿಲೇಷನ್ ಕೇಳ್ತಾ ಇದೆ ಅಂದ್ರೆ ನಿಮ್ಗೆ ಏನಾದರೂ ಏಜ್ ಜಾಸ್ತಿ ಆಗಿದೆ, ಹಾಗಾಗಿ ಏಜ್ ರಿಲೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ, ಮಾಹಿತಿ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಗೆ ಏನೋ ಬೇಕಿದ್ರೆ ಎಸ್ ಅಂತ ಹಾಕೊಂಡು ಅದು ಡೀಟೇಲ್ಸ್ ಕೇಳ್ತಾ ಇರುತ್ತೆ, ಅದನ್ನ ಹಾಕೋಬಹುದು. ನಿಮಗೆ ಯಾವುದೇ ಕಾರಣಕ್ಕೂ ಏಜ್ ರಿಲೇಷನ್ ಬೇಕಂತ ಕೇಳ್ತಾ ಇದ್ರೆ ಯಾವ ಕಾರಣಕ್ಕೆ ಬೇಕು ಅದನ್ನ ಹಾಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ತೋರಿಸಿದ್ರೆ ಇಲ್ಲೆಲ್ಲ ತುಂಬ ಆಪ್ಷನ್ ತೋರಿಸಿದ್ರೆ ನಿಮ್ಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಏಜ್ ರಿಲೇಷನ್ ಬಗ್ಗೆ ಕ್ಲೈಮ್ ಮಾಡ್ಕೋಬಹುದು. ಇಲ್ಲಿ ಏನಪ್ಪಾ ಅಂದ್ರೆ ನೀವು ಭಿನ್ನ ಶಕ್ತಿ ಉಳ್ಳ ಅಂದ್ರೆ ಏನಪ್ಪ ನೀವೇನಾದರೂ ಡಿಸಬಿಲಿಟಿ ಇದ್ರೆ ಅದನ್ನ ಕೇಳ್ತಾ ಇದ್ರಿ, ಅಂದ್ರೆ ನೀವೇ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅದ್ರ ಬಗ್ಗೆ ಕೇಳ್ತಾ ಇದ್ರೆ. ಓಕೆ, ನಿಮ್ಗೆ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೋಬಹುದು. ಹಾಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಸೇವ್ ಡೀಟೇಲ್ಸ್ ಅಂತ ಅದನ್ನ ಕಂಪಲ್ಸರಿ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ಅಲ್ಲಿ ಫಿಲ್ ಮಾಡುವಂಥ ಎಲ್ಲ ಡೀಟೇಲ್ಸ್ ಸೇವ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಹೋಗ್ತಾ ಹೋಗುತ್ತೆ. ನಾನು ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಶಿಕ್ಷಣ ಅರ್ಹತೆ ಮತ್ತು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಕೇಳ್ತಾರೆ. ಅಂದ್ರೆ ನಿಮ್ದು ಡಿಗ್ರಿ ಆಗಿದ್ರೆ ಇಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಅದಾದ್ಮೇಲೆ ಇಲ್ಲ ಡಿಗ್ರಿ ಆಗಿಲ್ಲಪ್ಪ ಅಂದ್ರೆ ಯಾವುದೇ ಕಾರಣ ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಡಿಗ್ರಿ ಆಗಿದ್ರೆ ಕೂಡ ಯಾಕೆ ಡಿಗ್ರಿ ಫಿಲ್ ಮಾಡ್ಬೇಕಂತಂದ್ರೆ ನಾನು ಕೊನೆಯದಾಗಿ ಹೇಳ್ತೇನೆ ಯಾಕೆ ಯೂಸ್ಫುಲ್ ಅಂತ ನಾನು ಅಲ್ಲಿ ಕೊನೆಯದಾಗಿ ಹೇಳ್ತಾ ಹೋಗ್ತೀನಿ. ಯಾಕೆ ಫಿಲ್ ಮಾಡಬೇಕಿತ್ತು, ಯಾಕೆ ಫಿಲ್ ಮಾಡಬಾರದು ಅಂತ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ ಕೇಸ್ ನೀವು ಡಿಗ್ರಿ ಮಾಡಿದ್ರೆ ಕಂಪಲ್ಸರಿ ಏನಪ್ಪಾ ಅಂದ್ರೆ ಈ ಡಿಗ್ರಿ ಡೀಟೇಲ್ಸ್ನ ಕಂಪಲ್ಸರಿ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಅದಕ್ಕೆ ಯಾವ ತರ ಫಿಲ್ ಮಾಡೋಕಂತ ಈಗ ತೋರಿಸ್ತಾ ಹೋಗ್ತೀನಿ. ಮೊದಲು ಇಲ್ಲಿ ಕ್ವಾಲಿಫಿಕೇಶನ್ 1 ಅಂತ ಇದೆಯಲ್ಲ ಅದಕ್ಕೆ ಕೆಳಗೆ ಇಲ್ಲಿ ಅದೇ ಪ್ರಕಾರ ಅಂದ್ರೆ ನಿಮ್ಗೆ ಯಾವ ಕ್ವಾಲಿಫಿಕೇಶನ್ ಟೈಪ್ ಆಗಿದೆ ಅಂತ ಇಲ್ಲಿ ಕೇಳ್ತಾ ಇದ್ರೆ, ಅಂದ್ರೆ ಡಿಗ್ರಿ ಆಗಿದೆನಾ, ಯಾವ ಡಿಗ್ರಿ ಆಗಿದೆ ಅಂತ ಕೇಳ್ತಾ ಇದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಡಿಪ್ಲೊಮಾ ಆಗಿದೆ, IT ಆಗಿದೆ. ಹಾಗಾದ್ಮೇಲೆ UG ಡಿಗ್ರಿ ಆಗಿದ್ರೆ ಅಂದ್ರೆ ಇಲ್ಲಿ PG ನಾರ್ಮಲ್ ಡಿಗ್ರಿ ಮಾಡಿದ್ರು ಯಾವುದೇ ಕಾರಣಕ್ಕೆ ಎಲಿಜಿಬಲ್ ಇರೋದಿಲ್ಲ. ಜಸ್ಟ್ UG ಡಿಗ್ರಿ ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ. ಯಾಕೆ ಪಾಪ UG ಡಿಗ್ರಿ ಅಷ್ಟು ಆಗ್ಬೇಕಪ್ಪ ಅಂದ್ರೆ ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ ಯಾಕೆ ಅವರಷ್ಟು ಎಲಿಜಿಬಲ್ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಓಕೆನಾ, ನೀವೇನಾದರೂ
ಇಲ್ಲಿ ಯಾವ ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯಾವ ಇಲ್ಲಿ ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಸೆಲೆಕ್ಟ್ ಮಾಡ್ಕೊಂತೀವಿ. ಆಮೇಲೆ ಪಾಸ್ ಆಗಿದ್ರೆ ಫೇಲ್ ಆಗಿ ಕೇಳಿದ್ರೆ ಪಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ವಿಶ್ವವಿದ್ಯಾಲಯ ಅಂದರೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದಿರ ಅಂತ ಕೇಳುತ್ತೆ, ಆ ಯೂನಿವರ್ಸಿಟಿ ಹಾಕ್ಕೊಳ್ಳಿ. ಅದಾದಮೇಲೆ ಕಾಲೇಜ್ ಅಂದರೆ ಯಾವ ಕಾಲೇಜ್ ಒಳಗೆ ನೀವು ಓದಿದ್ದೀರಾ ಆ ಕಾಲೇಜ್ ನೇಮ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಯೂನಿವರ್ಸಿಟಿ, ನಿಮ್ಗೆ ಯೂನಿವರ್ಸಿಟಿ ನೇಮ್ ಹಾಕಬೇಕು. ಆಮೇಲೆ ನೀವು ಡಿಗ್ರಿಯಲ್ಲಿ ಓದಿರುವಂಥ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಅಂದರೆ ನೋಂದಣಿ ಸಂಖ್ಯೆ ಕೇಳುತ್ತೆ, ಆ ನೋಂದಣಿ ಸಂಖ್ಯೆ ಕೂಡ ಹಾಕೋಬೇಕು. ನೋಂದಣಿ ಸಂಖ್ಯೆ ಹಾಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ ಏನಪ್ಪ ಅಂದರೆ ರಿಕಗ್ನೈಸ್ ಬೈ ಅಂದರೆ ನಿಮಗೆ ಯೂನಿವರ್ಸಿಟಿ ಅಂದರೆ ಯೂನಿವರ್ಸಿಟಿ ಕಡೆ ನಿಮ್ಮ ಸರ್ಟಿಫಿಕೇಟ್ ಬಂದಿದೆ ಅದನ್ನ ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ನಿಮಗೆಲ್ಲ ಗೊತ್ತಿರೋದು ಓಕೆನಾ, ಯಾವ ಥರ ಫಿಲ್ ಮಾಡ್ಕೊಂತಂದು ಅಲ್ಲ ಜಸ್ಟ್ ಕೇಳುತ್ತೆ, ಅದಕ್ಕೆ ನೀವು ಫಿಲ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಇದೆಲ್ಲ ಫಿಲ್ ಮಾಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತಾ ಹೋಗ್ತೀನಿ. ನೋಡಿ, ನಿಮ್ಗೆ ಏನಾದರೂ ಇನ್ ಕೇಸ್ ನಿಮಗೆ ಡಿಗ್ರಿ ಡೀಟೇಲ್ಸ್ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ರಿಮೂವ್ ಅಂತ ಮಾಡಿದ್ರೆ ಆರಾಮಾಗಿ ರಿಮೂವ್ ಆಗುತ್ತೆ. ರಿಮೂವ್ ಮಾಡಿ ಆದ್ಮೇಲೆ ಏನಪ್ಪ ಅಂದರೆ ಸೇವ್ ಅಂತ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಲಸದ ಅನುಭವ ಅಂದರೆ ನೀವೇನಾದರೂ ಎಲ್ಲಾದರೂ ಕೆಲಸ ಮಾಡಿದ್ರೆ ಅಂದರೆ ಪ್ರೈವೇಟ್ ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಇನ್ ಕೇಸ್ ನೀವೇನು ವರ್ಕ್ ಮಾಡಿದ್ರೆ ಜಸ್ಟ್ ಅವರು ಕ್ವಶನ್ ಕೇಳ್ತದೆ. ಇನ್ ಕೇಸ್ ನೀವೇನು ವರ್ಕ್ ಮಾಡಿದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ಅಲ್ಲಿ ಏನೇನು ಕೇಳಿದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂದ್ರೆ ಸಂಸ್ಥೆ ಹೆಸರು, ಅಂದರೆ ನೀವು ಕೆಲಸ ಮಾಡಿದಂಥ ಸಂಸ್ಥೆ ಯಾವುದು ಆ ಸಂಸ್ಥೆ ನೇಮ್ ಹಾಕಬೇಕು. ಕೆಳಗೆ ಸಂಸ್ಥೆ ಹೆಸರು ಅಂದರೆ ನಿಮ್ದು ಯಾವ ಸಂಸ್ಥೆ ಒಳಗೆ ಪ್ರಶ್ನೆದು ಸಂಸ್ಥೆ ಪ್ರಕಾರ ಯಾವ ಸಂಸ್ಥೆ ಪ್ರಕಾರ ಅಂತ ಕೇಳಿ ಅದನ್ನ ಮಾಡಬೇಕು. ಆಮೇಲೆ ಯಾವ ಸಂಸ್ಥೆ ಒಳಗೆ ಕೆಲಸ ಮಾಡಿದ್ರೆ ಅದನ್ನ ಎಂಟ್ರಿ ಮಾಡಬೇಕು. ಆಮೇಲೆ ಜಾಬ್ ಡಿಸಿಗ್ನೇಷನ್ ಅಂದರೆ ಯಾವ ಜಾಬ್ನ ನೀವು ಮಾಡಿದಿರ ಅಂತ ಕೇಳ್ತಾ ಇದೆ ಅದನ್ನ ಹಾಕಬೇಕು. ಆಮೇಲೆ ನಿಮ್ದು ಪ್ರಾರಂಭ ಅಂದರೆ ನಿಮ್ಮದು ಯಾವಾಗ ಜಾಬ್ ಸ್ಟಾರ್ಟ್ ಆಯಿತು, ಆಮೇಲೆ ಯಾವಾಗ ಕೊನೆ ದಿನಾಂಕ ಆಯಿತು ಅಂತಂದು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆ ಸರ್ಟಿಫಿಕೇಟ್ ಎಲ್ಲ ಒಳಗೆ ನಿಮ್ಮ ಡೀಟೇಲ್ಸ್ ಕಂಪಲ್ಸರಿ ಡೀಟೇಲ್ಸ್ ಇರುತ್ತೆ. ಓಕೆನಾ, ಅದನ್ನೆಲ್ಲ ಎಂಟ್ರಿ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಅಂತಿಮ ದಿನಾಂಕ ಅಂದರೆ ನಿಮ್ಮದು ವರ್ಕ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗಿದೆ ಯಾವಾಗ ಅಂತ ಕೇಳಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಂಡು ನೀವು ನೆಕ್ಸ್ಟ್ ಪ್ರೋಸೆಸ್ನ ಹೋಗ್ತಾ ಹೋಗಬೇಕು. ಓಕೆನಾ, ಅದೆಲ್ಲ ಫಿಲ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಪೇಜ್ ಬಂದಮೇಲೆ ಇಲ್ಲಿ ನಿಮ್ದು ಏನಪ್ಪ ಅಂದರೆ ಅಪ್ಲೋಡ್ ಡಾಕ್ಯುಮೆಂಟ್ ಕೇಳ್ತಾ ಇದ್ರೆ ನೀವು ಯಾವುದೇ ಕಾರಣಕ್ಕೂ SLC PUC ಡಿಗ್ರಿ ಯಾವುದೇ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಕೇಳ್ತಾ ಇದ್ದಾರೆ. ಓಕೆನಾ, ಯಾಕಪ್ಪ PUC ಡಿಗ್ರಿ ಅಪ್ಲೋಡ್ ಮಾಡ್ಬೋದಪ್ಪ ಅಂದರೆ ನೀವು ಆಧಾರ್ ಮುಖಾಂತರ ಡಿಜಿಟಲ್ ಫಿಟ್ ಮಾಡಿರ್ತೀರಲ್ವ, ಆಟೋಮೆಟಿಕಾಗಿ ಎಲ್ಲ ಇಲ್ಲಿ ಫೆಚ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಮತ್ತೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಇಲ್ಲಿ ನಾನು ಏನಪ್ಪ ನಾನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ನಮ್ಮದು ಏನಪ್ಪ ಅಂದರೆ ಇಲ್ಲಿ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನನ್ನೆಲ್ಲ ಡೀಟೇಲ್ಸ್ನ ಸೇವ್ ಆಗುತ್ತೆ. ಓಕೆನಾ, ಇಲ್ಲಿ ಸೇವ್ ಆದ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕಂಪಲ್ಸರಿ ಆಗುತ್ತೆ. ಅದಕ್ಕೆ ಮುಂಚೆ ಪಕ್ಕದಾಗಿ ಇಲ್ಲಿ ಬ್ಲಾಕ್ ಕಲರಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಇದೆ, ಅದನ್ನ ನೋಡ್ಕೋಬಹುದು. ಯಾವ ಥರ ಒಂದು ಅಪ್ಲಿಕೇಶನ್ ಇದೆ ಕೂಡ ನೀವು ನೋಡ್ಕೋಬಹುದು. ಇದೆಲ್ಲ ನೋಡ್ಕೊಂಡು ಆದ್ಮೇಲೆ ಏನಪ್ಪ ಅಂದರೆ ಈಗ ಎಲ್ಲ ಆಟೋಮೆಟಿಕ್ ಎಲ್ಲ ಫಿಲ್ ಮಾಡಿದ್ದೀರಾ. ಜಸ್ಟ್ ಇವಾಗ ಏನಪ್ಪ ಅಂದರೆ ಫೈನಲ್ ಸಬ್ಮಿಷನ್ ಇರುತ್ತೆ, ಇದೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಹಾಗಾಗಿ ಫೈನಲ್ ಸಬ್ಮಿಷನ್ ಮಾಡೋಕ್ಕಿಂತ ಮುಂಚೆ ಕಂಪ್ಲೀಟಾಗಿ ಎಲ್ಲ ಓದ್ಕೋಬೇಕು. ಯಾವ ಥರ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಇನ್ ಕೇಸ್ ನೀವು ಒಂದು ಸ್ವಲ್ಪ ತಪ್ಪು ಮಾಡಿದ್ರೆ ಕೂಡ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಡಿಕ್ಲರೇಷನ್ ಕೊಡುವಾಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಕೆಳಗೆ ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಇಲ್ಲಿ ಓದಬೇಕು. ಓಕೆನಾ, ಏನಂತ ಕೊಟ್ಟಿದ್ದಾರೆ ಅಂತ ನೀವು ಓದಬೇಕು. ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಓದ್ಕೊಂಡು ಹೇಳ್ತೀನಿ ಏನಂತ ಕೊಟ್ಟಿದ್ದಾರೆ ಅಂತಂದಕ್ಕೆ. ಈಗ ಅದು ಎಲ್ಲಿ ಕಾಣದ ಕೊಟ್ಟಿದ್ದಾರೆ ನಾನು ಓದ್ತಾ ಹೋಗ್ತೀನಿ. ನೋಡಿ, ಈ ಅಪ್ಲಿಕೇಶನ್ ನೀಡಲಾಗಿದ್ದು ಎಲ್ಲ ಹೇಳಿಕೆಗಳು ನಿಜವಾಗಿದೆ, ಸರಿಯಾಗಿದೆ ಮತ್ತು ನನ್ನ ಜ್ಞಾನ ಮತ್ತು ನಂಬಿಕೆ ಮೇರೆಗೆ ಸಹ ನಾನು ಈ ಮೂಲಕ ಘೋಷಿಸುತ್ತೇನೆ. ನಾನು ನಿಯಮಗಳು ಏನಪ್ಪ ರಾಂಗಾಗಿ ಫಿಲ್ ಡೆಪ್ತಾಗಿ ಹೇಳ್ತೀನಿ. ಕೊಡಿ ಯಾವ್ದು ಕೊಟ್ಟಿದ್ದಾರಪ್ಪ ಅಂದರೆ ನೀವೇನಾದರೂ ಅಪ್ಲಿಕೇಶನ್ ಫಿಲ್ ಮಾಡಿದಾರವ ಕೊಟ್ಟಿರೋಂಥ ಎಲ್ಲ ಡೀಟೇಲ್ಸ್ನ ಕರೆಕ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಯಾವುದೋ ರಾಂಗ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿಲ್ಲ. ಇನ್ ಕೇಸ್ ನಾನು ಏನೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನನ್ನ ಜಾಬ್ ಸೆಲೆಕ್ಷನ್ ಆದಮೇಲೆ ಇನ್ ಕೇಸ್ ನನ್ನ ದೋಷಗಳು ಕಂಡು ಬಂದಲ್ಲಿ ನನ್ನ ಜಾಬಿನ ತೆಗೆದು ಹಾಕಲು KA ಡಿಪಾರ್ಟ್ಮೆಂಟ್ ಕಡೆಗೆ ಏನಪ್ಪ ಅಂದರೆ ಅಧಿಕಾರ ಇರುತ್ತೆ. ಓಕೆನಾ, ಹಾಗಾಗಿ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡ್ಕೊಳ್ಳಿ. ಇನ್ ಕೇಸ್ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನಿಮ್ಮದು ಕೆಲಸದಿಂದ ತೆಗೆದು ಆಗ್ತಾರೆ. ಓಕೆನಾ, ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಈ ಥರ ವಾರ್ನಿಂಗ್ ಬರುತ್ತೆ. ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ರೆಡಿ ಇದ್ದೀರಾ ಅಂತ ಕೇಳುತ್ತೆ. ಇನ್ ಕೇಸ್ ರೆಡಿ ಇದ್ದರೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನಾನು ರೆಡಿ ಇಲ್ಲಪ್ಪ ಏಟ್ ಮಾಡಬೇಕಪ್ಪ ಅಂದರೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದ್ಸಲ ನೀವು ಏಟ್ ಮಾಡ್ತಾ ಹೋಗ್ಬೋದು. ಓಕೆನಾ, ಇದು ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇನ್ ಡೀಟೇಲ್ ಆಗಿ ನೋಡ್ಕೋಬೇಕು. ಓಕೆ, ಸ್ವಲ್ಪ ಕೂಡ ತಪ್ಪು ಮಾಡಿದ್ರೆ ನೀವು ಅಪ್ಲಿಕೇಶನ್ ಆಗಬೇಕು. ಓಕೆ, ತುಂಬ ಜನ ತಪ್ಪು ಮಾಡ್ತಾರೆ. ಹಾಗಾಗಿ ಈಗ ಮೊನ್ನೆ ಪೊಲೀಸ್ ಅಪ್ಲಿಕೇಶನ್ ಕೂಡ ಆಗೋದು ತುಂಬ ಜನ ತಪ್ಪು ಮಾಡಿದ್ದಾರೆ. ಹಾಗಾಗಿ ಅಪ್ಲಿಕೇಶನ್ ಆಗಿನ ಮುಂಚೆ ಕರೆಕ್ಟಾಗಿ ನೋಡ್ಕೊಂಡು ಕೂಡ ಅಪ್ಲಿಕೇಶನ್ ಹಾಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನಪ್ಪ ಅಂದ್ರೆ ಫೈನಲ್ ಸ್ಟೆಪ್ ಇಲ್ಲಿ ಬಂದು ಪೋಸ್ಟ್ ಆಯ್ಕೆ ಮಾಡಿ ಮತ್ತು ಪಾವತಿ. ಯಾಕಪ್ಪ ನಾನು ಆವಾಗಲೇ ಡಿಗ್ರಿ ಡೀಟೇಲ್ಸ್ನ ಫಿಲ್ ಮಾಡ್ಬೇಕಂತ ಅಂದಪ್ಪ ಇದೇ ಕಾರಣಕ್ಕೆ. ಯಾಕಪ್ಪ ಅಂದರೆ ಇಲ್ಲಿ ಡಬಲ್ ಪೋಸ್ಟ್ ತೋರಿಸ್ತಾ ಇದ್ರು. ಬಂದು ಏನಪ್ಪ ಅಂದ್ರೆ VA ಪೋಸ್ಟ್ ತೋರಿಸ್ತಾ ಇದೆ, ಇಲ್ಲಂದ್ರೆ ಲ್ಯಾಂಡ್ ಸರ್ವೆ ಪೋಸ್ಟ್ಗೆ ತೋರಿಸ್ತಾ ಇದ್ದಾರೆ. ಓಕೆ, ನೀವೇನಪ್ಪ ಅಂದರೆ ಲ್ಯಾಂಡ್ ಸರ್ವೆ ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಏನಪ್ಪ ಇದ್ರ ಮುಖಾಂತರ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಏನಪ್ಪ ಅಂದರೆ VA ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟ್ ಪೇ ಮಾಡೋದು. ಇಲ್ಲಪ್ಪ ನಾನು ಡಿಗ್ರಿ ಡೀಟೇಲ್ಸ್ ಫಿಲ್ ಮಾಡಿದ್ರೆ ಇಲ್ಲಿ VA ಕೂಡ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಲ್ಯಾಂಡ್ ಸರ್ವೆ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟ್ನ ಪೇ ಮಾಡ್ತಾ ಹೋಗ್ಬೋದು. ಓಕೆನಾ, ನಾನಲ್ಲಿ ಡಿಗ್ರಿ ಯಾವುದೇ ಕಾರಣಕ್ಕೂ ಅಮೌಂಟ್ನ ಡೀಟೇಲ್ಸ್ನ ಫಿಲ್ ಮಾಡಿಲ್ಲ. ಹಾಗಾಗಿ ನಾನು ಇವಾಗ ಏನಪ್ಪ ಅಂದರೆ ಇಲ್ಲಿ ವಿಲೇಜ್ ಅಕೌಂಟ್ ಮಾಡಿ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನಪ್ಪ ಅಂದರೆ ಪೇ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಕೆಳಗೆ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರಪ್ಪ ಅಂದರೆ ನೀವು ಅಪ್ಲಿಕೇಶನ್ ಪೇ ಮಾಡುವಾಗ ಅಮೌಂಟ್ ಪೇ ಮಾಡುವಾಗ ಯಾವುದೇ ಕಾರಣಕ್ಕೂ ಬ್ರೌಸರ್ನ ಕ್ಲೋಸ್ ಮಾಡುವಂತ
ಹೇಳಿದ್ದಾರೆ. ಓಕೆನಾ. ಇನ್ ಕೇಸ್ ಬ್ರೌಸರ್ ಕ್ಲೋಸ್ ಆಯಿತು, ಅಮೌಂಟ್ ಕೂಡ ಪೇ ಆಯ್ತು ಅಂದರೆ ಅವರಿಗೆ ಅಮೌಂಟ್ ಸಕ್ಸಸ್ಫುಲ್ ಆಗಿಲ್ಲಪ್ಪ ಅಂದರೆ ಅವರು ಜವಾಬ್ದಾರಿ ಅಲ್ಲ ಕೂಡ ಕೇಳಿದ್ದಾರೆ. ಹಾಗಾಗಿ ನೀವು ಅಪ್ಲಿಕೇಶನ್ ಅಮೌಂಟ್ನ ಪೇ ಮಾಡುವಾಗ ಬ್ರೌಸರ್ ಓಪನ್ ಇರಲಿ, ಅಮೌಂಟ್ನ ಪೇ ಮಾಡಿಕೊಂಡು ನೀವೇನಪ್ಪ ಅಂದರೆ ಅಮೌಂಟ್ನ ಪೇ ಮಾಡ್ತಾ ಹೋಗ್ಬೇಕು. ಓಕೆನಾ. ಎಲ್ಲ ನೋಡಿಕೊಂಡು ನಾವು ವಿ ಎಸ್ ಸೆಲೆಕ್ಟ್ ಮಾಡ್ಕೊತೀವಿ. ವಿ ಎಸ್ ಸೆಲೆಕ್ಟ್ ಮಾಡ್ಕೊಂಡು ಏನಪ್ಪ ಅಂದರೆ ಇಲ್ಲಿ ಪ್ರೊಸೀಡ್ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ ಏನಪ್ಪ ಅಂದರೆ ಇಲ್ಲಿ ಮತ್ತೊಂದು ಸಲ ಚೆಕ್ಔಟ್ ರಿವ್ಯೂ ಅಂತ ಕೇಳ್ತಾ ಇದೆ. ಅಂದರೆ ಇನ್ನೊಂದ್ಸಲ ರಿವ್ಯೂ ನೋಡ್ಕೊಳ್ಳಿ ಕರೆಕ್ಟ್ ಇದೆ ಅಂತ ಎಲ್ಲ ನೋಡ್ಕೊಂಡು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಟೈಮ್ ನೀವು ನೋಡ್ಕೋಬಹುದು. ಇಲ್ಲ ನನಗೆ ನೋಡ್ಕೊಂಡು ಅವಶ್ಯಕತೆ ಎಲ್ಲಪ್ಪ ಅಂದರೆ ನೀವು ಜಸ್ಟ್ ಏನಪ್ಪ ಪೇ ನಾವು ಕ್ಲಿಕ್ ಮಾಡ್ಕೊಂಡು ನೀವು ಅಮೌಂಟ್ನ ಪೇ ಮಾಡ್ತಾ ಹೋಗ್ಬೋದು. ಓಕೆ. ಇಲ್ಲಿ ಬ್ಯಾಕ್ ಟು ಮಾಡಿಫೈ ಸೆಕ್ಷನ್ ಅಂತ ಇರುತ್ತೆ, ಇನ್ನೊಂದು ಪೇ ನೋ ಅಂತ ಇರುತ್ತೆ. ಓಕೆ. ಪೇ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಯು ಪಿ ಐ ಮುಖಾಂತರ ಅಮೌಂಟ್ನ ಪೇ ಮಾಡ್ಬೋದು. ಆಮೇಲೆ ಕಾರ್ಡ್ ಮುಖಾಂತರ ಅಮೌಂಟ್ನ ಪೇ ಮಾಡ್ಬೋದು. ಆಮೇಲೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಅಮೌಂಟ್ನ ಪೇ ಮಾಡ್ಬೋದು. ನೀವು ಜಸ್ಟ್ ಬೆಸ್ಟ್ ಆಪ್ಷನ್ ಅಪ್ಪ ಅಂದರೆ ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸ್ಕ್ಯಾನ್ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಫೋನ್ ಮುಖಾಂತರ ಏನಪ್ಪ ಅಂದರೆ ಫೋನ್ಪೇ ಮುಖಾಂತರ ಅಮೌಂಟ್ ಪೇ ಮಾಡಿ. ಬೇರೆ ಬೇರೆ ಆ್ಯಪ್ ಮುಖಾಂತರ ಅಮೌಂಟ್ ಪೇ ಮಾಡಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬೆಸ್ಟ್ ಆಪ್ಷನ್ ಅಪ್ಪ, ತುಂಬ ಅಮೌಂಟ್ ಕೂಡ ಜಾಸ್ತಿ ಇರುತ್ತೆ. ಓಕೆ. ಹಾಗಾಗಿ ನೀವು ಯಾವ ಥರ ಅಪ್ಪ ಅಂದರೆ ಸ್ಕ್ಯಾನ್ ಮುಖಾಂತರ ಏನಪ್ಪ ಫೋನ್ಪೇ ಮುಖಾಂತರ ಅಮೌಂಟ್ ಪೇ ಮಾಡ್ಕೊಂಡು ನೀವು ಅಮೌಂಟ್ ಸಕ್ಸಸ್ಫುಲ್ ಆಗಿ ಮಾಡ್ಕೋಬೇಕು. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಈ ಥರ ನೀವು ವಿ.ಐಗೆ ಅಪ್ಲಿಕೇಶನ್ ಆಗ್ತಾ ಹೋಗಬೇಕು. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಇನ್ ಕೇಸ್ ನಿಮ್ಗೆ ಏನು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ, ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಹಾಗೆ ನಿಮ್ಗೇನು ಅಪ್ಲಿಕೇಶನ್ ಆಗಬೇಕಂದ್ರೆ ಕನೆಕ್ಟ್ ಮಾಡಿ ನಿಮ್ದು ಕೂಡ ಅಪ್ಲಿಕೇಶನ್ ಕೂಡ ಕೊಡ್ತಾ ಹೋಗ್ತೀನಿ. ಓಕೆ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.